ಮಿತ್ರರೇ ನಮಸ್ಕಾರ. ನಿಮಗೆ ಯಾವಾಗಲಾದರೂ ಕನಸಿನಲ್ಲಿ ಹಾವು ಕಚ್ಚಿದ ಅನುಭವವಾಗಿದೆಯಾ? ಹಾವು ನಿಮ್ಮ ಕಾಲಿಗೆ ಕಚ್ಚಿತು ಅಥವಾ ಕೈಗೆ, ಅಥವಾ ನಿಮ್ಮನ್ನು ಹಿಂಬಾಲಿಸಿ ಕಚ್ಚಿತು. ನೀವು ಭಯದಿಂದ ಎದ್ದು ಕೂತಿದ್ದೀರಾ. ಆದರೆ ಒಂದು ಪ್ರಶ್ನೆ, ಅದು ಕೇವಲ ಕನಸ ಅಥವಾ ನಿಮ್ಮ ಜೀವನದಲ್ಲಿ ಆಗಲಿರುವ ಯಾವುದೋ ಸೂಚನೆಯ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅದನ್ನು ಸ್ವಪ್ನಶಾಸ್ತ್ರ, ವಿಜ್ಞಾನ ಮತ್ತು ಆಧ್ಯಾತ್ಮಿಕವಾಗಿ ತಿಳಿದುಕೊಳ್ಳೋಣ. ಕನಸಿನ ಸ್ವಭಾವ. ಕನಸುಗಳು ನಮ್ಮ ಮೆದುಳಿನ ಭಾಷೆ. ನಾವು ಜಾಗೃತಿಯಲ್ಲಿ ಮರೆಮಾಚಿದ ಭಯ, ಒತ್ತಡ, ಆಸೆ, ಅಸೂಯೆ ಇವೆಲ್ಲ ಕನಸಿನಲ್ಲಿ ಚಿತ್ರಗಳಾಗಿ ಬರುತ್ತವೆ. ಹಾವು ಎಂದರೆ ಸಾಮಾನ್ಯವಾಗಿ ಭಯ, ಶತ್ರು, ಗುಪ್ತ ಅಪಾಯ, ಬದಲಾವಣೆ. ಆದರೆ ಕಚ್ಚುವುದು ಎಂದರೆ ಏನು? ಅದು ಎಚ್ಚರಿಕೆ. ಸ್ವಪ್ನಶಾಸ್ತ್ರದ ಪ್ರಕಾರ, ಭಾರತೀಯ ಸ್ವಪ್ನಶಾಸ್ತ್ರದ ಪ್ರಕಾರ ಹಾವು ಕಚ್ಚಿದರೆ ಶತ್ರುಗಳ ಬಗ್ಗೆ ಎಚ್ಚರಿಕೆ, ಹಣಕಾಸಿನ ಸಮಸ್ಯೆ, ನಿಮ್ಮ ವಿಶ್ವಾಸವನ್ನು ಯಾರೋ ಮುರಿಯಬಹುದು, ಗುಪ್ತವಾಗಿ ನಿಮ್ಮ ವಿರುದ್ಧ ಕೆಲಸ ಮಾಡುವವರು. ಆದರೆ ಹಾವು ಕಚ್ಚಿ ನೀವು ಸಾಯದೆ ಉಳಿದರೆ ಅದು ಶತ್ರುಗಳ ಮೇಲೆ ಜಯದ ಸೂಚನೆ ಎಂದು ಹೇಳಲಾಗುತ್ತದೆ. ದೇಹದ ಭಾಗದ ಅರ್ಥ. ಹಾವು ಯಾವ ಭಾಗಕ್ಕೆ ಕಚ್ಚಿತು ಅನ್ನೋದು ಮುಖ್ಯ. ಕಾಲಿಗೆ ಕಚ್ಚಿದರೆ ನಿಮ್ಮ ಜೀವನದ ದಾರಿಯಲ್ಲಿ ಅಡಚಣೆ, ಕೈಗೆ ಕಚ್ಚಿದರೆ ಕೆಲಸ ವ್ಯವಹಾರಗಳಲ್ಲಿ ಸಮಸ್ಯೆ, ಎದೆ ಭಾಗಕ್ಕೆ ಕಚ್ಚಿದರೆ ಭಾವನಾತ್ಮಕ ನೋವು, ತಲೆಗೆ ಮಾನಸಿಕ ಒತ್ತಡ. ಸ್ವಪ್ನಶಾಸ್ತ್ರಗಳಲ್ಲಿ ಇವುಗಳನ್ನು ಸೂಚಕ ಕನಸುಗಳು ಎಂದು ಕರೆಯುತ್ತಾರೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ, ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ನಮ್ಮ ಮೆದುಳು ತುಂಬ ಸಕ್ರಿಯವಾಗಿರುತ್ತದೆ. ಅಮಿಗ್ಡಾಲಾ ಅಂದರೆ ಭಯ ನಿಯಂತ್ರಿಸುವ ಭಾಗ ಹೆಚ್ಚು ಕೆಲಸ ಮಾಡುತ್ತದೆ. ಹಾವು ಮಾನವನ ಮೂಲಭೂತ ಭಯಗಳಲ್ಲಿ ಒಂದು. ಅದರ ಕಾರಣದಿಂದ ನಮ್ಮ ಮೆದುಳು ಅಪಾಯವನ್ನು ತೋರಿಸಲು ಹಾವು ರೂಪವನ್ನು ಬಳಸುತ್ತದೆ. ಅಂದರೆ ಹಾವು ಎಂದರೆ ರಿಯಲ್ ಲೈಫ್ ಸ್ಟ್ರೆಸ್ ಸಿಂಬಾಲ್. ಸಬ್ ಕಾನ್ಷಿಯಸ್ ಮೆಸೇಜ್. ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬಿ ಮೋಸ ಹೋಗಿದ್ದೀರಾ? ಒತ್ತಡ ಹೆಚ್ಚಾಗಿದೆಯಾ? ಗುಪ್ತ ಭಯ ಇದೆಯಾ? ಅಂದರೆ ಮೆದುಳು ಹಾವು ಕಚ್ಚುವ ಚಿತ್ರ ತೋರಿಸುತ್ತದೆ. ಇದು ಭವಿಷ್ಯವಾಣಿಯಲ್ಲ, ಇದು ನಿಮ್ಮ ಒಳಮನಸ್ಸಿನ ಅಲಾರಾಮ್. ಆಧ್ಯಾತ್ಮಿಕ ಅರ್ಥ. ಆಧ್ಯಾತ್ಮಿಕವಾಗಿ ಹಾವು ಶಕ್ತಿ, ಕುಂಡಲಿನಿ ಶಕ್ತಿ ಹಾವಿನ ರೂಪದಲ್ಲಿ ವಿವರಿಸಲಾಗುತ್ತದೆ. ಹಾವು ಕಚ್ಚುವುದು ಎಂದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ, ಆತ್ಮ ಜಾಗೃತಿ, ಹಳೆಯ ಜೀವನ ಮುಗಿದು ಹೊಸ ಆರಂಭ. ಕೆಲವು ಸಂದರ್ಭಗಳಲ್ಲಿ ಇದು ಶುದ್ಧೀಕರಣದ ಸಂಕೇತ. ವಿಷದ ಅರ್ಥ. ಕನಸಿನಲ್ಲಿ ವಿಷ ಹರಡುವುದನ್ನು ಕಂಡರೆ ವಿಷ ನಕಾರಾತ್ಮಕ ಭಾವನೆ, ಅಸೂಯೆ, ಕೋಪ, ಪಶ್ಚಾತ್ತಾಪ, ಗಿಲ್ಟ್ ಇವು ಒಳಗೆ ತುಂಬಿಕೊಂಡಿದ್ದರೆ ಕನಸಿನಲ್ಲಿ ವಿಷರೂಪದಲ್ಲಿ ಬರುತ್ತವೆ. ನೀವು ಭಯಪಟ್ಟಿದ್ದೀರಿ ಅಥವಾ ಶಾಂತವಾಗಿದ್ದೀರಾ? ಕನಸಿನಲ್ಲಿ ನಿಮ್ಮ ಪ್ರತಿಕ್ರಿಯೆ ಮುಖ್ಯ. ತುಂಬಾ ಭಯಪಟ್ಟಿದ್ದರೆ ನೀವು ಒತ್ತಡದಲ್ಲಿ ಇದ್ದೀರಾ. ಶಾಂತವಾಗಿದ್ದರೆ ನೀವು ಸಮಸ್ಯೆ ಎದುರಿಸಲು ಸಿದ್ಧ. ಪುನರಾವರ್ತನೆ ಕನಸು. ಹಾವು ಕಚ್ಚುವ ಕನಸು ಮರುಮರುವಾಗಿ ಬರುತ್ತಿದೆಯಾ? ಅಂದರೆ ನಿಮ್ಮ ಜೀವನದಲ್ಲಿ ಪರಿಹಾರವಾಗದ ಸಮಸ್ಯೆ ಇದೆ. ಮನಸ್ಸು ಹೇಳುತ್ತದೆ, ಈ ವಿಷಯವನ್ನು ಎದುರಿಸು. ಹೀಗಾದರೆ ನಿಜ ಜೀವನದಲ್ಲಿ ಏನಾಗುತ್ತದೆ? ಎಚ್ಚರಿಕೆ ಹೆಚ್ಚಾಗುತ್ತದೆ. ನಿಮ್ಮ ಒಳಮನಸ್ಸು ಸಮಸ್ಯೆ ಗುರುತಿಸುತ್ತದೆ. ನೀವು ಜಾಗರೂಕರಾಗುತ್ತೀರಿ. ಹಾವು ಕನಸು ನಿಮ್ಮನ್ನು ರಕ್ಷಿಸಲು ಬಂದಿರಬಹುದು. ಏನು ಮಾಡಬೇಕು? ನಿಮ್ಮ ಜೀವನದ ಒತ್ತಡಗಳನ್ನು ಬರೆಯಿರಿ. ಯಾರನ್ನಾದರೂ ಅಂಧವಾಗಿ ನಂಬಬೇಡಿ. ಧ್ಯಾನ ಮಾಡಿ. ನಕಾರಾತ್ಮಕ ಭಾವನೆ ಬಿಡಿ. ಆತಂಕವಿದ್ದರೆ ವೃತ್ತಿಪರರ ಕೌನ್ಸಿಲಿಂಗ್ ತೆಗೆದುಕೊಳ್ಳಿ. ದೊಡ್ಡ ಸತ್ಯವೇನೆಂದರೆ ಹಾವು ಕಚ್ಚಿದರೆ ದುರ್ಭಾಗ್ಯ ಬರುತ್ತದೆ ಅನ್ನೋದು ತಪ್ಪು. ಅದು ನಿಮ್ಮ ಜೀವನದ ಕನ್ನಡಿಯಷ್ಟೇ. ಕನಸು ಭವಿಷ್ಯ ಹೇಳೋದಿಲ್ಲ, ಅದು ನಿಮ್ಮ ಒಳಗಿನ ಸತ್ಯ ತೋರಿಸುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಮುಂದಿನ ಸಲ ಹಾವು ಕನಸು ಕಂಡರೆ ಭಯಪಡಬೇಡಿ. ನಿಮ್ಮೊಳಗೆ ಕೇಳಿ, ನನ್ನ ಜೀವನದಲ್ಲಿ ಯಾವ ವಿಷವಿದೆ? ಯಾವ ಶತ್ರು ಹೊರಗಿಲ್ಲ, ಒಳಗೆ ಇದ್ದಾನ? ಬಹುಶಃ ಆ ಹಾವು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಗುರು. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.